ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪಾವಳಿಯ ವಿಶೇಷ ಮಹಾಲಕ್ಷ್ಮಿ ಪೂಜೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಲಕ್ಷ್ಮಿ ಪೂಜೆಯನ್ನ ಆಚರಿಸುವಂತಹ ಪೌರಾಣಿಕ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಲಕ್ಷ್ಮಿ ಪೂಜೆಯ ಆಚರಣೆಯನ್ನ ಮಾಡಬೇಕು, ಪೂಜಾ ವಿಧಾನ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಪೂಜೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಲಕ್ಷ್ಮೀ ಪೂಜೆಯನ್ನ ಬಹಳ ವಿಶೇಷವಾಗಿ ಈ ದೀಪಾವಳಿಯ ಸಂದರ್ಭದಲ್ಲಿ ಆಚರಿಸಲಾಗುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆಯ ಈ ಹಿಂದೆಯ ಇರುವಂತಹ ಪೌರಾಣಿಕ ಹಿನ್ನೆಲೆ ಏನು ಗುರುಗಳೇ? ಇಲ್ಲಿ ದೀಪಾವಳಿಯ ಹಬ್ಬಗಳಲ್ಲಿ 5 ದಿನಗಳು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಅದರಲ್ಲಿ ದೇವತಾನುಗ್ರಹಕ್ಕೆ ನಾವು ಮಾಡುವಂಥ ದಿನ ಯಾವುದು ಅಂತ ಕೇಳಿದರೆ ಈ ಧನಲಕ್ಷ್ಮಿ ಪೂಜೆಯನ್ನು. ಲಕ್ಷ್ಮಿಯರಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಆ ಅಷ್ಟಲಕ್ಷ್ಮಿಯಲ್ಲಿ ದೀಪಾವಳಿಗೆ ನಾವು ಆರಾಧನೆ ಮಾಡುವಂಥ ಲಕ್ಷ್ಮಿ ಯಾವುದು ಅಂತ ಕೇಳಿದರೆ ಧನಲಕ್ಷ್ಮಿ ಅನ್ನುವಂಥ ಒಂದು ವಿಷಯ. ಧನದ ಅಪೇಕ್ಷೆಗಾಗಿ ಅಥವಾ ಐಹಿಕ ಪ್ರಪಂಚದಲ್ಲಿ ನಮ್ಮ ಕ್ರಯ ವಿಕ್ರಯಾದಿಗಳಿಗೆ ಬೇಕಾಗುವಂಥ ಸಾಧನದ ವಿಷಯವಾಗಿ, ಹಣದ ವಿಚಾರವಾಗಿ ನಾವು ದೇವರನ್ನು ಸಂತೃಪ್ತಿಗೊಳಿಸುವಂಥದ್ದು ಅಥವಾ ದೇವರನ್ನು ಕೇಳುವಂಥ ದಿನ ಯಾವುದು ಅಂತ ಕೇಳಿದರೆ ಈ ದೀಪಾವಳಿಯ ಧನಲಕ್ಷ್ಮಿ ಪೂಜೆ. ಅದರಲ್ಲಿ ಯಾವುದು ವಿಶೇಷ, ಯಾವ ಕಾಲದಲ್ಲಿ ಯಾವ ಮಾಸ ಅನ್ನುವಂಥದ್ದು ಬಂದಾಗ ಈ ವ್ರತವನ್ನು ಮಾಡಬೇಕು ಅನ್ನುವಂಥದ್ದು ಚಿಂತನೆ ಮಾಡ್ತಾ ಹೋದಾಗ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾವ ದಿನ ಪ್ರದೋಷ ಕಾಲ, ಅರ್ಥಾತ್ ಸಾಯಂಕಾಲದಲ್ಲಿ ಪ್ರದೋಷ ಕಾಲ ಚತುರ್ದಶಿ ಅನ್ನುವಂಥದ್ದು ಬರ್ತದೆಯೋ ಆ ಒಂದು ಸಮಯದಲ್ಲಿ ಧನಲಕ್ಷ್ಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಅದರಂತೆ ಯಾವ ದಿನ ಹಾಗಾದರೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು, ಇದನ್ನು ಮಾಡಲಿಕ್ಕೆ ಕಾಲ ಯಾವುದು ಅನ್ನುವಂಥ ಚಿಂತನೆಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಇದೇ ದಿನದ 20/10/2025 ಸೋಮವಾರ, ಆ ಸೋಮವಾರ ವಿಶೇಷವಾಗಿರ್ತಕ್ಕಂಥ ಪೂಜೆಗೆ ಹೇಳಿರುವಂಥ ಸಮಯ. ಅದರಲ್ಲಿ ಆ ಕಾಲ ಅನ್ನುವಂಥದ್ದು ನಾವು ಹೇಳಿದಂಥ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥ ಕಾಲ ಯಾವಾಗ ಬರ್ತದೆ ಅಂತ ಕೇಳಿದರೆ ಸೋಮವಾರ ಸಂಜೆ 6 ಗಂಟೆಯಿಂದ 7 ಗಂಟೆ 45 ನಿಮಿಷಗಳ ಕಾಲ ಈ ಒಂದು ಮುಹೂರ್ತ, ಸನ್ಮುಹೂರ್ತವಾಗಿರ್ತಕ್ಕಂಥ ಕಾಲ, ಶುಭ ಮುಹೂರ್ತ ಇರುವಂಥ ಕಾಲ. ಈ ಗಂಟೆಯ ಒಳಭಾಗದಲ್ಲಿ ಧನಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಈ ದಿನವೇ ಕೆಲವರು ಕೇದಾರೇಶ್ವರ ವ್ರತವನ್ನು ಮಾಡುವವರು ಇದ್ದಾರೆ. ಅದಕ್ಕೆ ಈ ದಿನವೇ ಪ್ರಾಶಸ್ತ್ಯ. ಯಾಕೆಂದರೆ ಬಹಳಷ್ಟು ವರ್ಷಗಳಲ್ಲಿ ಬರುವಂಥ ದೀಪಾವಳಿ ನಮಗೆ ಒಂದೇ ದಿನವಾಗಿ ಕಂಡರೂ ಸಮೇತ ಈ ಒಂದು ದೀಪಾವಳಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದರೆ ಮುಹೂರ್ತಗಳು ಬದಲಾವಣೆ ಆಗ್ತದೆ, ಆದ್ದರಿಂದ ಜನರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಸಮಯವನ್ನು, ಆ ಮುಹೂರ್ತವನ್ನು ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ವಿಶೇಷವಾಗಿ ಪ್ರದೋಷ ಕಾಲಗಳಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು. ಎಲ್ಲೆಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ನಾವು ವ್ಯವಹಾರಕ್ಕಾಗಿ ಅರಸಿದಂತಹ ವ್ಯವಹಾರ ಕ್ಷೇತ್ರದಲ್ಲಿಯೂ, ಹಾಗೆ ನಾವು ಉದ್ಯೋಗ ಮಾಡುವಂಥ ಕ್ಷೇತ್ರದಲ್ಲಿಯೂ ವಿಶೇಷವಾಗಿ ಧನಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಹೇಗೆ ಆಚರಣೆ ಮಾಡುವಂಥದ್ದು, ಧನಲಕ್ಷ್ಮಿಯ ರೀತಿ ಯಾವ ರೀತಿಯ ಲಕ್ಷ್ಮಿಯ ಸ್ವರೂಪ ಹೇಗಿದೆ ಅಂತ ಕೇಳಿದರೆ ಒಂದು ಶ್ಲೋಕದ ಮುಖಾಂತರವಾಗಿ ಹೇಳುವುದಾದರೆ ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಅಂತ ಹೇಳಿದರೆ 2 ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಂಥವಳು. ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಅಂತ ಹೇಳಿದರೆ ಚಿನ್ನದ ಮಳೆಯನ್ನು ಸುರಿಸುವಂಥದ್ದು. ಹಸ್ತದ್ವಯೇನ ಕಮಲೆ ಧಾರಯಂತಿ ಹಾರನೋ ಪೂರ್ವಸಂಯುಕ್ತಂ ಲಕ್ಷ್ಮೀದೇವಿ ವಿಚಿಂತಯೇತ್ ಅಂತ ಹೇಳಿದರೆ ತನ್ನ ಇನ್ನೊಂದು ಕೈಯನ್ನು ಅಭಯವಾಗಿ ಹಿಡ್ಕೊಂಡಂಥವಳು, ತನ್ನ ಇನ್ನೊಂದು ಕೈಯಿಂದ ಅಕ್ಷಯವಾಗಿ ಚಿನ್ನದ ಮಳೆಯನ್ನು ಸುರಿಸುವಂಥ ಸುವರ್ಣ ವೃಷ್ಟಿಂ ಕುರುಮೇ ಗೃಹಶ್ರೀ ಅಂದರೆ ಸುವರ್ಣದ ವೃಷ್ಟಿ ಅಂತ ಹೇಳಿದರೆ ಚಿನ್ನದ ಮಳೆ ಆಗುವಂತೆ ಸುವರ್ಣ ವೃಷ್ಟಿಂ ಕುರುಮೇ ಗೃಹಶ್ರೀ, ನಾನು ಆರಾಧನೆ ಮಾಡುವಂಥ ಗ್ರಹದಲ್ಲಿ ಆ ವೃಷ್ಟಿಯನ್ನು ಸುರಿಸುವಂಥವಳಾಗುವಂತ ಹೇಳಿ ಅವಳನ್ನು ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಏನು ಅಂತ ಕೇಳಿದರೆ ಬೇರೆ ದಿನಗಳಲ್ಲಿ ನಾವು ಮನೆಯಲ್ಲಿ ದೇವರ ಪೂಜೆಯನ್ನು ಹೇಗೆ ಮಾಡ್ತೇವೆಯೋ ಈ ವಿಶೇಷ ಕಾಲಗಳಲ್ಲಿ ಲಕ್ಷ್ಮಿಗೆ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆಗಳನ್ನು ಮಾಡಬೇಕು. ಇದು ಒಂದು ಹೆಂಗಸರ ಹಬ್ಬ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಹೆಂಗಸರು ತಾವು ಹೊರಗಡೆ ಹೋಗಬೇಕಂತಾದ್ರೇ ಎಷ್ಟು ವಿಜೃಂಭಣೆಯಿಂದ ಅಲಂಕಾರಾದಿಗಳನ್ನು ಮಾಡ್ತಾರೆ. ಸೋಹಂಭಾವೇನ ಪೂಜೆ ಇತ್ತು. ಮೊದಲು ನಾವು ತೃಪ್ತರಾಗಬೇಕಂತೆ. ಅದಕ್ಕೆ ಹೆಂಗಸರನ್ನ ಹೆಣ್ಣು ಮಕ್ಕಳನ್ನು ನೋಡಿ ಕಲಿಬೇಕು. ಸೋಹಂಭಾವೇನ, ಮೊದಲು ನಮಗೆ ತೃಪ್ತಿ ಆಗುವಂತೆ ನಾವು ಅಲಂಕಾರ ಮಾಡಿ ಆಮೇಲೆ ದೇವರಿಗೆ ತೃಪ್ತಿ ಆಗುವಂಥ ರೀತಿಯಲ್ಲಿ ಅವನನ್ನು ಸ್ತುತಿಸಬೇಕಂತೆ. ಅರ್ಥಾತ್ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಮನೆಯನ್ನೆಲ್ಲ ಸಿಂಗಾರಗೊಳಿಸುವಂಥದ್ದು ಅಥವಾ ಆ ದೇವರಿಗಾಗಿ ಪೀಠವನ್ನು ರೆಡಿ ಮಾಡುವಂಥದ್ದು, ಆ ಪೀಠಾದಿಗಳನ್ನು ಅಣಿ ಮಾಡಿ ನಂತರದಲ್ಲಿ ಅದರ ಮೇಲೆ
ಕಲಶಾದಿಗಳನ್ನು ಇಡುವಂಥದ್ದು, ಆ ಕಲಶಕ್ಕೆ ಸೀರೆಯನ್ನು ಉಡಿಸುವಂಥದ್ದು, ಅದರ ಮೇಲೆ ಅಲಂಕಾರಾದಿಗಳನ್ನು ಮಾಡುವಂಥದ್ದು, ಅದ ನಂತರದಲ್ಲಿ ಪಂಚಫಲಗಳನ್ನು ಪಂಚಭಕ್ಷ್ಯಗಳನ್ನು ಅದೇ ರೀತಿಯಾಗಿ ವಿಧ ವಿಧವಾಗಿರ್ತಕ್ಕಂಥ ಹಣ್ಣುಗಳನ್ನು ವಿಧ ವಿಧವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಒಂದು ತಟ್ಟೆಯಲ್ಲಿ ವಿಶೇಷವಾಗಿ ಧನಲಕ್ಷ್ಮಿಯ ಸ್ವರೂಪ ಯಾವುದುಂಟು, ಧನ ಅಂತ ಹೇಳಿದರೆ ಹಣಕ್ಕೆ ಇಲ್ಲಿ ವಿಶೇಷವಾಗಿ ಧನಃ ಅಂತ ಧನಪುಣ್ಯ, ಹಾಗೆ ಧನಕ್ಷಯ ಅಂತ ಹೇಳಿದರೆ ಹಣ ಹೋಗುವಂಥದ್ದು, ಧನ ವೃದ್ಧಿ ಅಂತ ಹೇಳಿದರೆ ಧನ ಅನ್ನುವಂಥದ್ದು ವೃದ್ಧಿ ಆಗುವಂಥದ್ದು, ಧನ ಅನ್ನುವಂಥ ಪದಕ್ಕೆ ಹಣ ಅನ್ನುವಂಥ ಒಂದು ವಾಕ್ಯ. ಹಾಗಾಗಿ ಆ ಲಕ್ಷ್ಮಿಯ ಧನಲಕ್ಷ್ಮಿಯ ಸ್ವರೂಪ ಯಾವುದು, ಹಣ ಅನ್ನುವಂಥದ್ದು. ಹಾಗಾಗಿ ಏನು ಮಾಡಿರ್ತಾರೆ, ಎಲ್ಲ ಬ್ಯಾಂಕಿಗೆ ಹೋಗಿ ಹೊಸ ಹೊಸ ನೋಟನ್ನೆಲ್ಲ ತಂದು ವೆರೈಟಿಯಾಗಿ ಜೋಡಿಸಿರ್ತಾರೆ ಒಂದು ತಟ್ಟೆಯಲ್ಲಿ. ಅಂತ ಹೇಳಿದರೆ ಲಕ್ಷ್ಮಿಯ ಮುಂದೆ ಹಣವನ್ನಿಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅದು ಅವಳ ಸ್ವರೂಪ ಅನ್ನುವಂಥದ್ದು, ಅವಳು ಸುರಿಸುವಂಥದ್ದು ಸುವರ್ಣವೃಷ್ಟಿ. ಆದರೆ ಇವತ್ತಿನ ಕಾಲದಲ್ಲಿ ಯಾವುದು ನಾವು ಹಣಕ್ಕೆ ಬಳಕೆ ಮಾಡುವಂಥದ್ದು, ಒಂದು ಹರಿದೋಗುವಂಥ ನೋಟು, ಇಲ್ಲ ಅಂತ ಹೇಳಿದರೆ ಕಬ್ಬಿಣದ ಚಿಲ್ಲರೆ. ಆದರೆ ಹಿಂದಿನ ಕಾಲದಲ್ಲಿ ಇದ್ದಂಥದ್ದೇನು ಅಂತ ಕೇಳಿದರೆ ಸುವರ್ಣ ಅಂತ ಹೇಳಿದರೆ ಸುವರ್ಣದಲ್ಲೇ ನಾವು ವ್ಯವಹಾರವನ್ನು ಮಾಡ್ತಾ ಇದ್ವಿ, ಕ್ರಯ ವಿಕ್ರಯಾದಿಗಳು ಅನ್ನುವಂಥದ್ದು. ನಿಮಗೊಂದು 20 ಸುವರ್ಣ ಧಾನ್ಯ ಕೊಡ್ತೇನೆ, ನನಗೆ ಅದನ್ನು ಕೊಡಿ ಅನ್ನುವಂಥದ್ದೆಲ್ಲ ಇತ್ತು. ಹಾಗಾಗಿ ಲಕ್ಷ್ಮಿಯ ಸ್ವರೂಪ ಯಾವುದುಂಟೋ ಅವೆಲ್ಲವನ್ನ ಇಡುವಂಥದ್ದು. ಹಾಗೆ ನಾವು ಏನು ಇಷ್ಟು ದಿನಗಳ ಕಾಲ ದೇಹಕ್ಕೆ ಧಾರಣೆ ಮಾಡುವಂಥ ಚಿನ್ನದ ವಸ್ತುಗಳನ್ನೆಲ್ಲ ಅವತ್ತಿನ ದಿನ ಧನಲಕ್ಷ್ಮಿಯ ಪೂಜೆ ದಿನ ಏನು ಮಾಡ್ತೇವೆ, ಯಾರು ಹೆಣ್ಮಕ್ಳು ಸಮೇತ ಚಿನ್ನವನ್ನು ಧಾರಣೆ ಮಾಡೋದಿಲ್ಲ, ಎಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ದೇವರ ಹತ್ರ ಇಟ್ಟಿರ್ತಾರೆ. ಅಂದರೆ ದೇವರ ಮೇಲೆ ಧಾರಣೆಗಾಗಿ ಇಟ್ಟಿರ್ತಾರೆ. ಹಾಗೆ ಕೆಲವರಿಗೆ ಈಗಿನ ಕಾಲಘಟ್ಟದವರಿಗೆ ಸ್ವಲ್ಪ ಈ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡದಲ್ಲೇ ಇದ್ದವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಗೊಂದಲಗಳು ಉಂಟಾಗ್ತದೆ. ಏನು ಹಾಗಾದ್ರೆ ನಾವು ಹಾಕಿದ್ದು ದೇವರಿಗೆ ಹಾಕಬಹುದಾ ಅನ್ನುವಂಥದ್ದು. ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ ಚಿನ್ನಕ್ಕೂ ಹಾಗೆ ಬೆಳ್ಳಿಗೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ನಾನೀಗ ಹಾಕ್ಕೊಂಡಿದ್ದೇನೆ ಅಂತಾದರೆ ಅದನ್ನು ತೆಗೆದು ಒಮ್ಮೆ ನೀರಿನಲ್ಲಿ ಶುಭ್ರ ಮಾಡಿ ಪುನಃ ನೇರವಾಗಿ ದೇವರಿಗೆ ಹಾಕ್ಬೋದಂತ. ಯಾಕೆ ಅಂದರೆ ಚಿನ್ನ ಬೆಳ್ಳಿ ಅಷ್ಟು ಪರಿಶುದ್ಧವಾಗಿರುವಂಥದ್ದು, ಅಷ್ಟು ಪರಿಶುದ್ಧವಾಗಿರುವಂಥ ವಸ್ತುಗಳು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಹಾಕ್ಕೊಂಡಿದ್ದೇವೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬಾರ್ದು ಅನ್ನುವಂಥದ್ದು ಎಲ್ಲೂ ಇಲ್ಲ. ದೇವರ ಅಭಿಷೇಕ ಮಾಡಿದಂಥ ತಟ್ಟೆ ಚಿನ್ನದ ಬೆಳ್ಳಿ ತಟ್ಟೆ ಇತ್ತು ಅಂತ ಆದರೆ ಅದನ್ನು ಹಾಗೆ ತಂದು ಊಟವನ್ನು ಸಮೇತ ಮಾಡ್ಬೋದಂತೆ ಅದರಲ್ಲಿ. ಮತ್ತೆ ಪುನಃ ಮಾರನೇ ದಿನ ಬೆಳಗ್ಗೆ ಅದನ್ನು ಶುದ್ಧ ಮಾಡಿ ದೇವರ ಅಭಿಷೇಕಕ್ಕೂ ಬಳಸ್ಬೋದು, ಅಷ್ಟು ಶುದ್ಧವಾಗಿರ್ತಕ್ಕಂಥ ವಸ್ತುಗಳು ಅನ್ನುವಂಥದ್ದು. ಹಾಗಾಗಿ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಧನ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಒಂದು ವರ್ಷದಲ್ಲಿ ನಾವೇನು ಹಿಂದೆ ಎಲ್ಲ ಇತ್ತದು, ಈಗ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಏನೇ ಆದಾಯಗಳು ಬಂತು ಅಂತಾದರೂ, ಒಂದು ಕೃಷಿಯಿಂದ ಆದಾಯ ಬಂತು ಅಂತಾದ್ರೂ, ಅಥವಾ ಬೇರೆ ಯಾವುದೋ ಉದ್ಯೋಗದಿಂದ ಬಂದಂಥ ಹಣ ಆಗಿರಬಹುದು, ಅವೆಲ್ಲವನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಡುವುದಂತೆ. ಇಟ್ಟುಬಿಟ್ಟು ದೇವರೇ ನಿನ್ನ ಅನುಗ್ರಹದಿಂದ ನನಗೆ ಇಷ್ಟು ಸಂಪತ್ತು ಅನ್ನುವಂಥದ್ದು ವೃದ್ಧಿಯಾಗಿದೆ, ಹಾಗಾಗಿ ಈ ಸಂಪತ್ತನ್ನು ನಿನ್ನ ಪ್ರಸಾದದ ರೂಪದಲ್ಲಿ ನಾನು ದೈನಂದಿನವಾಗಿರ್ತಕ್ಕಂಥ ಜೀವನವನ್ನು ಕಳೀಲಿಕ್ಕಾಗಿ ಅದರಿಂದ ತಗೊಳ್ತಾ ಇದ್ದೇನೆ ಅಂತೇಳಿ ತೆಗೆದುಕೊಂಡು ಹೋಗಿ ನಂತರದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡ್ತಿದ್ರಂತೆ. ಹಾಗೆ ಈ ದೇವರ ಅರಸಿ ಆಗಿರ್ತಕ್ಕಂಥವರು ಅಥವಾ ದೇವರನ್ನು ಅರಸುವವರು, ದೇವರಿಂದ ಅನುಗ್ರಹ ಅಪೇಕ್ಷೆಯನ್ನು ಪಡ್ಕೊಳ್ಳುವಂಥವರು ತಮ್ಮ ಜೀವಿತಾವಧಿಯಲ್ಲಿ 1 ವರ್ಷದ ಜೀವಿತಾವಧಿಯಲ್ಲಿ ಯಾವ ಹಣವನ್ನು ದುಡ್ದಿರ್ತಾರೆಯೋ ಅದರ ಸೇವಿಂಗ್ಸ್ ಅನ್ನುವಂಥದ್ದು ಏನಿರ್ತದೆಯೋ ಅವೆಲ್ಲವನ್ನ ಭಗವಂತನ ಮುಂದೆ ಇಟ್ಟು ಅವುಗಳಿಗೆ ಅಲಂಕಾರ ಮಾಡಿ ಅದರ ಮಧ್ಯೆ ಧನಲಕ್ಷ್ಮಿಯನ್ನು, ಲಕ್ಷ್ಮೀ ಸ್ವರೂಪಗಳಾಗಿರ್ತಕ್ಕಂತಹ ಧನಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅದರ ಅನುಗ್ರಹ ಅನ್ನುವಂಥದ್ದು ಎಲ್ಲ ವಸ್ತುಗಳ ಮೇಲೆ ಇರಬೇಕು ಅನ್ನುವಂಥದ್ದೇ ವಿಶೇಷವಾಗಿ ಮಾಡುವಂಥ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು. ಆ ಕಾಲದಲ್ಲಿ ಮನೆಯಲ್ಲಿಯೂ ಮಾಡಬಹುದು, ಹಾಗೆ ಹೊರಗಡೆಯಲ್ಲಿ ನಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಮಾಡಬಹುದು. ಹೇಗೆ ಉದ್ಯೋಗ ಕ್ಷೇತ್ರದಲ್ಲಿ ಮಾಡುವಂಥದ್ದು ಅಂದರೆ ಸಾಮಾನ್ಯವಾಗಿ ಕಲಶಾದಿಗಳನ್ನು ಇಟ್ಟು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಪ್ರದಾಯಗಳಿದ್ದಾವೋ ಅದರಂತೆ ಆ ಕಲಶವನ್ನು ಇಡುವಂಥದ್ದು. ಕಲಶವನ್ನಿಟ್ಟ ನಂತರದಲ್ಲಿ ಕಲಶಕ್ಕೆ ವಿಶೇಷವಾಗಿ ಧನಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆ ಧನಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಬಂದಂಥವರಿಗೆ ಸಿಹಿಯನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಅಂಗಡಿ ಆಯಿತು ಅಂತಾದರೆ ಕೂಷ್ಮಾಂಡದಲ್ಲಿ, ಕೂಷ್ಮಾಂಡ ಅಂತ ಹೇಳಿದರೆ ಕುಂಬಳಕಾಯಿಗೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂತೇಳಿ ಹೇಳ್ತಾರೆ. ಆ ಕೂಷ್ಮಾಂಡಕ್ಕೆ ಕೆಲವೊಂದು ದೇವರನ್ನು ಅಸ್ತ್ರದೇವತೆಗಳನ್ನು ಆವಾಹನೆ ಮಾಡಿ ಅವುಗಳನ್ನು ಮತ್ತು ಈ ಉತ್ತರಣೆಯನ್ನು, ಆಮೇಲೆ ಇನ್ನು ಜಂಬೀರ ಫಲವನ್ನು, ತೆಂಗಿನಕಾಯಿಯನ್ನು ಇವೆಲ್ಲವನ್ನು ಸುತ್ತು ಬರೆಸಿ ಇಳಿ ತೆಗೆಯುವುದು ಅಂತೇಳಿ ಹೇಳ್ತಾರೆ. ಅದನ್ನು ಇಳಿ ತೆಗೆದು ವ್ಯವಹಾರ ಕ್ಷೇತ್ರದ ಎದುರು ಭಾಗದಲ್ಲಿ ಅದನ್ನು ಛೇದನ ಮಾಡುವಂಥದ್ದು, ಅರ್ಥಾತ್ ಒಡೆದು ಹಾಕುವಂಥದ್ದು. ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಹಾಗೆ ಇನ್ನೊಂದು ಕಾಲಘಟ್ಟದಲ್ಲಿ ಇನ್ನೊಂದು ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ನರಕ ಚತುರ್ದಶಿಯ ಸುಸಂದರ್ಭದಲ್ಲಿ ಯಮದ್ವಿತೀಯ ಅನ್ನುವಂಥ ಒಂದು ಆಚರಣೆಯನ್ನು ಇಟ್ಟುಕೊಂಡಿದ್ದಾರೆ. ಅರ್ಥಾತ್ ಯಮದ್ವಿತೀಯ ಅಂತ ಹೇಳಿದರೆ ಬಿದಿಗೆಯ ಪೂರ್ವದಲ್ಲಿ ಯಮುನೆ ಅನ್ನುವಂಥವಳು, ಯಮುನೆ ಅನ್ನುವಂಥ ಒಂದು ದೇವಿಯು ತನ್ನ ತಮ್ಮನನ್ನು ಕರೆದು, ಅಣ್ಣನನ್ನು ಕರೆದು
ಮನೆಗೆ ಊಟವನ್ನು ಹಾಕ್ತಾಳೆ. ಯಾರು ಯಮುನೆ? ಯಾರನ್ನ ಕರೆದು ಊಟಕ್ಕೆ ಹಾಕಿದ್ಲು ಅಂತ ಕೇಳಿದರೆ, ಯಮುನೆಯು ಯಮರಾಜನ ತಂಗಿಗೆ ಯಮುನೆ ಅನ್ನೋ ಹೆಸರು. ಯಮರಾಜನ ತಂಗಿಯ ಹೆಸರೇ ಯಮುನೆ ಅನ್ನುವಂಥದ್ದು. ಯಮುನೆ ಆದವಳು ತನ್ನ ಅಣ್ಣನನ್ನು ತನ್ನ ಮನೆಗೆ ಅವರನ್ನು ಕರೆದು ಅವರಿಗೆ ಊಟವನ್ನು ಮಾಡಿಸಿದಳು ಅನ್ನುವಂಥದ್ದು. ನಮ್ಮ ಸನಾತನ ಹಿಂದೂ ಧರ್ಮ ಮದರ್ಸ್ ಡೇ ಅಂತ ಮಾಡ್ತಾರೆ, ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಮಾಡ್ತಾರೆ, ಇನ್ನು ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಮಾಡ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಉಲ್ಲೇಖ ಇರುವಂತಹ ಅಕ್ಕ ತಂಗಿಯರ ಹಬ್ಬ ಅನ್ನುವಂಥದ್ದೇ ಈ ಯಮದ್ವಿತೀಯ ಅನ್ನುವಂಥದ್ದು. ಇದರಲ್ಲೂ ಶಾಸ್ತ್ರಕಾರರು ಏನೇನು ಹೇಳಿದ್ದಾರೆ ಅಂತ ಕೇಳಿದ್ರೆ, ಏನಪ್ಪ ಈ ಭಟ್ರು ಬಂದ ಕೂಡಲೇ ಏನೇನೋ ಹೇಳ್ತಾರೆ ಅನ್ನುವಂಥದ್ದಾಗಿರಬಹುದು, ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರುವಂತಹ ಹಬ್ಬ. ಹಾಗೆ ಇದರ ಸಾಧಕ ಬಾಧಕಗಳೇನು ಅನ್ನುವಂಥದ್ದು ವಿಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ, ಯಾವಾಗ ಬಿದಿಗೆಯ ದಿನದಂದು ಪೂರ್ವದಲ್ಲಿ ಯಮುನೆಯು ತನ್ನ ಅಣ್ಣನಾದ ಯಮನನ್ನು ತನ್ನ ಮನೆಗೆ ಕರೆದು ಊಟ ಮಾಡಿಸಿದಳು ಅನ್ನುವಂಥ ಕಾರಣದಿಂದ, ಈ ಪುರಾಣಗಳಲ್ಲಿ ಹೇಳಿರುವಂಥ ಕಾರಣಗಳಿಂದ, ಅದಕ್ಕಾಗಿ ಈ ದ್ವಿತೀಯ ಅನ್ನುವಂಥದ್ದು, ದ್ವಿತೀಯ ಅಂತ ಹೇಳಿದರೆ ದ್ವಿತೀಯ ತಿಥಿ ಅನ್ನುವಂಥದ್ದು, ಬಿದಿಗೆಯ ದ್ವಿತೀಯ ತಿಥಿ ಅನ್ನುವಂಥದ್ದು ಯಮದ್ವಿತೀಯವಾಗಿ ಪ್ರಸಿದ್ಧವಾಗಿದೆ. ಯಮದ್ವಿತೀಯದಲ್ಲಿ ಈ ಸ್ವಗೃಹದಲ್ಲಿ ಭೋಜನ ಮಾಡುವಂಥದ್ದು ನಿಷೇಧ. ಅಣ್ಣಂದ್ರಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ತಂದೆ ತಾಯಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಯಾರು ಹಿರಿಯ ಮಕ್ಕಳಿರ್ತಾರೋ ಅವತ್ತಿನ ದಿನ ಬೇರೆ ಯಾರು ಮಾಡಿದ ಅಡುಗೆಯನ್ನು ಅವ್ರು ತಿನ್ಲಿಕ್ಕಿಲ್ಲ. ತಮ್ಮ ಅಕ್ಕ ತಂಗಿಯರಾಗಿರ್ಬೋದು, ತಮ್ಮಂದಿರಾಗಿರ್ಬೋದು, ಅವರು ಮಾಡಿದಂಥ ಅಡುಗೆಯನ್ನೇ ಅವತ್ತು ಅವ್ರು ತಿನ್ನಬೇಕು ಅಂತ, ಬೇರೆ ಯಾವ ಅಡುಗೆಯನ್ನು ತಿನ್ಲಿಕ್ಕಿಲ್ಲ. ಹಾಗೆ ಯಮದ್ವಿತೀಯದಲ್ಲಿ ಸ್ವಗೃಹದಲ್ಲಿ ಭೋಜನ ಮಾಡುವಂಥದ್ದು ನಿಷೇಧವಾಗಿರುವಂಥದ್ದಾದ್ರಿಂದ ಯಾರ್ಯಾರು ಎಲ್ಲಿರ್ತಾರೋ ಅವರ ತಮ್ಮಂದಿರು ಆ ಭಾಗಕ್ಕೆ ಹೋಗಿ ತಂಗಿ, ಯಾಕಂದ್ರೆ ಯಮುನೆ ಕರೆದಿದ್ದು ತನ್ನ ಅಣ್ಣನನ್ನ ನಮ್ಮನೆಗೆ ಬಾ ಅಂತ ಹೇಳಿ ಹೊರತು ಯಮುನೆ ಅಲ್ಲಿ ಊಟ ಮಾಡಿಸ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲ ಕಡೆ ಏನಾಗ್ತದೆ, ದೊಡ್ಡವರಿದ್ದಂಥ ಜಾಗಕ್ಕೆ ಚಿಕ್ಕವರು ಹೋಗಿ ಆಚರಣೆ ಮಾಡುವಂಥದ್ದಾದರೆ, ಇದು ಒಂದರಲ್ಲಿ ಅಣ್ಣ ತಂಗಿಯರ ಹಬ್ಬದಲ್ಲಿ ತಂಗಿ ಎಲ್ಲಿದ್ದಾಳೋ ಅಣ್ಣ ಅಲ್ಲಿಗೆ ಹೋಗುವಂಥದ್ದು, ಈ ಆಚರಣೆಗಳನ್ನು ಸ್ವೀಕರಣೆ ಮಾಡುವಂಥದ್ದು ಹೇಳಿದ್ದಾರೆ. ಭೋಜನವನ್ನು ನಿಷೇಧ ಮಾಡಿದ್ದಾರೆ. ಹಾಗೆ ಭಗಿನಿಯರಿಂದ, ಅರ್ಥಾತ್ ಅವರಕ್ಕಿಂತ ಸಣ್ಣವರನ್ನ ಭಗಿನಿ ಅಂತೇಳಿ ಹೇಳ್ತಾರೆ, ಭಗಿನಿಯ ಹಸ್ತದಿಂದ ಭೋಜನ ಮಾಡುವಂಥದ್ದು, ವಸ್ತ್ರ ಆಭರಣಗಳನ್ನ ಭಗಿನಿಯರಿಗೆ ಕೊಟ್ಟು ಸಂತೃಪ್ತಿ ಪಡಿಸುವಂಥದ್ದು. ರಕ್ಷಾಬಂಧನಕ್ಕೆ ಹೇಳಿರ್ತಾರೆ, ನಮಗೆ ರಾಖಿ ಕಟ್ಬಿಟ್ಟು ನಮಗೆ ಏನಾದರೂ ಹಣ ಕೊಡಬೇಕು ಅಂತ ಆದ್ರೆ, ಈ ಎಲ್ಲವನ್ನ ತಿಳ್ಕೊಳ್ಳಿ. ಇಲ್ಲಿ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಏನು ಅಂತ ಕೇಳಿದ್ರೆ, ಅಣ್ಣಂದ್ರಿಗೆ ಇವತ್ತು ತಂಗಿಯರೇ ಊಟ ಮಾಡಿಸ್ಬೇಕು, ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಸ್ತ್ರ ಆಭರಣಗಳನ್ನ ಕೊಟ್ಟು ಸಂತೃಪ್ತಿ ಪಡಿಸಬೇಕು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಏನೇನಾಗ್ತದೆ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳು ಮದುವೆಯ ನಂತರ ತನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ಬರುವಂತಹ ಕೆಲವೊಂದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಯಿಂದ ಈ ಡೈವರ್ಸ್ ಆಗಿರಬಹುದು, ಅಥವಾ ಅವರ ಮನಸ್ಸಿನಲ್ಲಿ ವೈಮನಸ್ಯ ಅನ್ನುವಂಥದ್ದಾಗಿರಬಹುದು, ಇವೆಲ್ಲವೂ ಬರುವಂಥದ್ದಿದ್ದರೂ ಈ ಒಂದು ಯಮದ್ವಿತೀಯದಲ್ಲಿ ಅಣ್ಣನಿಗೆ ಮಾಡಿದಂಥ ಭಕ್ಷ್ಯಗಳಾಗಿರಬಹುದು, ಯಮನಿಗೆ ಪ್ರೀತ್ಯರ್ಥವಾಗಿ ದೀಪದಾನಗಳನ್ನು ಮಾಡಿದಂಥ ಸ್ಥಿತಿಗತಿಗಳಿಂದ ಏನಾಗ್ತದೆ ಅಂತ ಕೇಳಿದರೆ, ಅವರ ಜೀವನದಲ್ಲಿ ಬರುವಂತಹ ಕೆಲವೊಂದು ತೊಂದರೆಗಳು ಅನ್ನುವಂಥದ್ದು, ಗಂಡ ಹೆಂಡತಿಯ ಮಧ್ಯಭಾಗದಲ್ಲಿ ಇರುವಂತಹ ತೊಂದರೆಗಳಾಗಿರಬಹುದು, ಅಥವಾ ಅಣ್ಣನ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂಥದ್ದಾಗಿರಬಹುದು, ಇವೆಲ್ಲವೂ ಸಮೇತ ಅಕ್ಕ ತಂಗಿಯರಿಗೆ ಸಿಗ್ತದೆ. ಈ ರೀತಿ ಮಾಡುವುದರಿಂದ ವೈಧವ್ಯ ಯೋಗ ಉಂಟಾಗೋದಿಲ್ಲ, ದೀರ್ಘಾಯುಷ್ಯ ಇರ್ತದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಯಾಕಂದರೆ ದೀರ್ಘಾಯುಷ್ಯ ಅಂತ ಯಾಕೆ ಸಪರೇಟಾಗಿ ಹೇಳಿದ್ದಾರೆ ಅಂತ ಕೇಳಿದರೆ, ಯಮ ಅನ್ನುವಂಥವನು ಮೃತ್ಯುವಿಗೆ ದಂಡಕಾರಕ, ಮೃತ್ಯು ಆದ ನಂತರ ಯಮನು ತೆಗೆದುಕೊಂಡು ಹೋಗ್ತಾನೆ. ಆದ್ದರಿಂದ ಅಂತಹ ಯಮನನ್ನು ಕರೆದು ಯಮುನೆ ಏನು ಮಾಡಿದ್ಲು ಅಂತ ಕೇಳಿದರೆ ಊಟವನ್ನು ಹಾಕಿದ್ಲು. ಆದ ಕಾರಣದಿಂದ ಈ ಒಂದು ಕಾಲಘಟ್ಟದಲ್ಲಿ ಮಾಡಿದಂತಹ ಏನು ಆಚರಣೆಗಳು ಅನ್ನುವಂಥದ್ದಿದೆ, ಅಣ್ಣನಿಗೆ ಮಾಡಿ ಹಾಕಿದಂತಹ ಊಟ ಉಪಚಾರಗಳಾಗಿರಬಹುದು, ಅವನಿಂದ ಕೊಡಲ್ಪಟ್ಟಂತಹ ಸಿಹಿ ತಿಂಡಿಗಳಾಗಿರಬಹುದು ಅಥವಾ ಉಡುಗೊರೆಗಳಾಗಿರಬಹುದು, ಅದು ಆ ಒಂದು ತಂಗಿಯ ಜೀವನದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ದೀರ್ಘಾಯುಷ್ಯವನ್ನು ಕೊಡ್ತದೆ. ವೈದವ್ಯ ಅಂತ ಹೇಳಿದರೆ ಗಂಡ ಹೋದ್ರ ಮೇಲೆ ವೈದವ್ಯ, ವಿಧವೆ ಇತಿ ವೈದವ್ಯ ಬಂತು ಅಂತ ಆದ್ರೆ ಅವಳು ವಿಧವೆಯನ್ನ ವೈದವ್ಯ ಅಂತ ಹೇಳಿ ಹೇಳ್ತಾರೆ. ಅಂತಹ ಯೋಗಗಳು ಬರುವಂತದ್ದಿದ್ರು ಸಮೇತ ಅನುಗ್ರಹಕಾರಕನಾಗಿರ್ತಕ್ಕಂತಹ ಯಮ ಏನ್ ಮಾಡ್ತಾನೆ, ಅದನ್ನ ಮುಂದೆ ಹಾಕಿಬಿಡ್ತಾನಂತೆ. ಅಥವಾ ಇರ್ಲಿ, ಇವ್ರು ನನ್ನ ತೃಪ್ತಿಪಡಿಸಿದ್ದಾರೆ, ಇವ್ರು ನನ್ನನ್ನು ಅನುಗ್ರಹಕ್ಕಾಗಿ ನಾವು ಕರೆದಿದ್ದಾರೆ ಅನ್ನುವಂಥ ಕಾರಣದಿಂದ ಈ ಯಮದ್ವಿತೀಯ ಅನ್ನುವಂಥದ್ದು ವಿಶೇಷವಾಗಿ ಅಕ್ಕ ತಂಗಿಯರ, ಅಣ್ಣ ತಂಗಿಯರ ಹಬ್ಬ ಅನ್ನುವಂಥದ್ದಿದೆ. ಎಷ್ಟು ಜನಕ್ಕೆ ಇದು ಗೊತ್ತಿದೆ ಹೇಳಿ? ಯಾರಿಗೂ ಗೊತ್ತಿಲ್ಲ. ಈ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೇವೆ ಅಂತ ಕೇಳಿದರೆ, ಪಾದರಕ್ಷೆಗಳನ್ನು ಮುಟ್ಲಿಕ್ಕೆ ಇಲ್ಲ. ಆದರೆ ಈ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಶೂ ಪಾಲಿಶ್ ಅನ್ನುವಂಥದ್ದು ಬಂದಿದೆ ಇವತ್ತು. ಆದರೆ ಅದನ್ನು ಎಷ್ಟು ಬಾರಿ ಮುಟ್ತೇವೋ ಅಷ್ಟು ದಾರಿದ್ರ್ಯ ಅನ್ನುವಂಥದ್ದು ನಮಗೆ ಬರ್ತಾ ಹೋಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಧರ್ಮದಲ್ಲಿ ಹೇಳಿರುವಂಥದ್ದು ಯಾವುದನ್ನು ಆಚರಣೆ ಮಾಡ್ತಾ ಇಲ್ಲ ನಾವು. ಈ ಫ್ರೆಂಡ್ಶಿಪ್ ಡೇ ಅಂತ ಆಚರಣೆ ಮಾಡ್ತಾರೆ, ಅದಕ್ಕೆ ಪೂರಕವಾಗಿ ಬೇಕಾದಷ್ಟು ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಆಚರಣೆಗಳಿದ್ದಾವೆ, ಅವೆಲ್ಲವನ್ನ ಬಿಟ್ಟಿದ್ದಾರೆ. ಹಾಗಾಗಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿಟ್ಟು ಈ ಒಂದು ದೀಪಾವಳಿ ಈ ವರ್ಷ ಆಗ್ಲಿಲ್ಲ ಅಂತ ಆದ್ರೂ
ಮುಂದಿನ ವರ್ಷದಿಂದ ವಿಜೃಂಭಣೆಯಿಂದ ಅಕ್ಕ ತಂಗಿಯರ ಹಬ್ಬ ಅಂತಾನೆ ಆಚರಣೆ ಮಾಡಬೇಕು. ಈಗೇನು ಅಂತ ಕೇಳಿದ್ರೆ ರೋಡಲ್ಲಿ ಹೋಗೋರೆಲ್ಲರೂ ಸಮೇತ ಎಲ್ಲರಿಗೂ ಅಕ್ಕ ತಂಗಿಯರು. ಒಂದು ಹುಡುಗಿಯನ್ನು ನೋಡಿದ್ರೆ ಅವನು ಹುಡುಗನಾದವನು ಅಕ್ಕ ತಂಗಿ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಇವರನ್ನ ಅಣ್ಣ ತಮ್ಮ ಅಂತ ಹೇಳಿ ಹೇಳಬೇಕು. ಈ ಒಂದು ಬಾಂಧವ್ಯ ಶುರುವಾದಂತೆ ಈ ಒಂದು ಕಾಲಘಟ್ಟದಿಂದ ಎಲ್ಲರನ್ನೂ ಸ್ನೇಹ ಭಾವದಿಂದ ನೋಡಬೇಕು, ಎಲ್ಲರನ್ನ ಅಕ್ಕ ತಂಗಿಯರ ಭಾವದಲ್ಲಿ ನೋಡಬೇಕು, ಎಲ್ಲರನ್ನ ತಾಯಿಯ ಭಾವದಲ್ಲಿ ನೋಡಬೇಕು ಅನ್ನುವಂಥದ್ದು ಕಲಿಸಿಕೊಟ್ಟಂತ ನಮ್ಮ ಸನಾತನ ಹಿಂದೂ ಧರ್ಮ. ಆದ್ರಿಂದ ನೀವು ಬೇರೆ ದೇಶಕ್ಕೆ ಹೋದ್ರೆ ಯಾವ ಭಾವನೆಯೂ ಇಲ್ಲ, ತಂದೆ ತಾಯಿ ಅನ್ನುವಂಥದ್ದು ಭಾವನೆ ಇರೋದಿಲ್ಲ, ಅಥವಾ ಮದುವೆ ಅನ್ನುವಂಥದ್ದು ಅವ್ರು ಆಗುವುದೇ 70 ವರ್ಷದ ಮೇಲೆ ಬೇರೆ ದೇಶದಲ್ಲೆಲ್ಲ. ಯಾಕೆ ಅಂದ್ರೆ 70 ವರ್ಷ ಇವತ್ತಿದ್ವಿ ಅನ್ನುವಂಥ ಖುಷಿಗೋಸ್ಕರವಾಗಿ ಅವ್ರು ಹಬ್ಬವನ್ನು ಮಾಡ್ತಾರೆ. ಈ ಮದುವೆಯ ಪ್ರಾಶಸ್ತ್ಯ ಅಥವಾ ಮದುವೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಂಥದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಕೇವಲ ಹಿಂದೂ ಧರ್ಮ ಮಾತ್ರ. ಹಾಗಾಗಿ ಇಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಗೌರವ, ಸ್ತ್ರೀಯರಿಗೆ ದೈವಿಕವಾಗಿರ್ತಕ್ಕಂಥ ಶಕ್ತಿ, ಅವಳನ್ನು ದೇವಿಯ ಸ್ವರೂಪ ಅಂತ ನೋಡುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ. ಹಾಗಾಗಿ ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನಲ್ಲಿ ಆಚರಿಸಿದಂಥ ಆಚರಣೆಗಳನ್ನು ನಾವು ಆಚರಣೆ ಮಾಡಬೇಕೇ ಹೊರತು ಪಾಶ್ಚಾತ್ಯದಲ್ಲಿ ಆಚರಣೆ ಮಾಡಿದಂಥ ಅನರ್ಥಗಳನ್ನು ಕೊಡುವಂತಹ ವಿಷಯಗಳನ್ನು ನಾವು ಮಾಡ್ಬೋದು. ಯಾಕೆ ಅಂತ ಕೇಳಿದ್ರೆ ನಾವು ಇವತ್ತು ಹುಟ್ಟಿರ್ಬೋದು, ಅಥವಾ ನಾನು ಹುಟ್ಟಿದ ಮೇಲೆ ಒಂದು 2 ವರ್ಷ ಆದ್ಮೇಲೆ ನೀವು ಹುಟ್ಟಿರ್ಬೋದು. ಆದ್ರೆ ಯಮ ಮತ್ತೆ ಯಮುನೆ ಅನ್ನುವಂಥದ್ದು ಹುಟ್ಟಿದ್ ಯಾವಾಗ ಅಂತ ಕೇಳಿದ್ರೆ ಮನುಷ್ಯರ ಸೃಷ್ಟಿ ಆಗ್ಲಿಕ್ಕಿಂತ ಮುಂಚೆ ಅವರು ಹುಟ್ಟಿದ್ರಂತೆ. ಹಾಗಾಗಿ ಆಗಿನಿಂದ ಆಚರಣೆ ಬಂದಂಥದ್ದಿದೆ ಅಂತ ಆದಾಗ ಈ ಪಾಶ್ಚಾತ್ಯ ಸಂಸ್ಕೃತಿ ಅನ್ನುವಂಥದ್ದು ಬಂದಂಥದ್ದು ಎಷ್ಟು ವರ್ಷ ಆಗಿರ್ಬೋದು, ಒಂದು 100 ವರ್ಷ ಆಗಿರ್ಬೋದು. ಅದಕ್ಕಿಂತ ಹಿಂದಿನ ವ್ರತಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಹಾಗಾಗಿ ಅಣ್ಣ ತಂಗಿಯರ ಹಬ್ಬ ಅನ್ನುವಂಥದ್ದೇ ಇರೋದ್ರಿಂದ ಈ ಯಮದ್ವಿತೀಯದಲ್ಲಿ ಈ ಒಂದು ಆಚರಣೆಗಳನ್ನು ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ಕೊಡ್ತದೆ. ಮದುವೆಯ ನಂತರ ಗಂಡನ ಮನೆಗೆ ಹೋದಾಗ ಆಗುವಂತಹ ತೊಂದರೆಗಳನ್ನುವಂಥದ್ದೇನಿದೆ ಅವೆಲ್ಲವನ್ನ ತಡೆದು ನಿಲ್ಲಿಸಲಿಕ್ಕೆ ಸಹಕಾರಿಯಾಗ್ತದೆ. ಯಮನ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂಥದ್ದು, ಮೃತ್ಯು ಕಂಟಕಗಳು ಈ ಥರದ್ದು ಏನೇ ಇದ್ರೂ ಸಮೇತ, ಯಾಕೆಂದ್ರೆ ಸಾಕ್ಷಾತ್ ಯಮನೇ ಬಂದ್ಬಿಟ್ಟಲ್ಲಿ ಅನುಗ್ರಹ ಮಾಡಿರೋದಾದ್ರಿಂದ ಈ ವ್ರತವನ್ನ ನಾವು ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ ಅಂತ ಹೇಳೋದ್ರಲ್ಲಿ ನಮಗೆ ಯಾವ ಸಂದೇಹವೂ ಬೇಡ. ಹಾಗಾಗಿ ನಾವೆಲ್ಲರೂ ಸಮೇತ ಈ ಒಂದು ವ್ರತಾದಿಗಳನ್ನು ಆಚರಣೆ ಮಾಡುವಂಥದ್ದು ಸೂಕ್ತದೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ. ಹಾಗಾಗಿ ನೀವೆಲ್ಲರೂ ಸಮೇತ ಈ ಒಂದು ಯಮ ದ್ವಿತೀಯದಲ್ಲಿ ಯಮನಿಗೆ ಪ್ರೀತ್ಯರ್ಥವಾಗಿ ದೀಪದಾನಾದಿಗಳನ್ನು ಮಾಡಿ ತಮ್ಮ ತಂಗಿಯರ ಹತ್ರ ಹೇಳಿ ಅಡುಗೆ ಮಾಡಿಸ್ಬೇಕು. ಅಡುಗೆ ಮಾಡಿ ಇವತ್ತು ನಿನ್ನ ಕೆಲಸ, ನಾನು ಬೇರೆಯವ್ರು ಮಾಡಿದಂಥ ಊಟಗಳನ್ನು ನಾನು ಮಾಡೋದಿಲ್ಲ, ಇವತ್ತು ನೀನೇ ಅಡುಗೆ ಮಾಡಿ ಹಾಕಬೇಕು. ಅವಳ ಹತ್ರ ಏನು ಒಂದು ಬೆಲ್ಲವನ್ನ ಅಥವಾ ತೆಂಗಿನಕಾಯಿನ ತ್ರಿಮಧುರ ವಸ್ತುಗಳನ್ನು ಮಿಶ್ರ ಮಾಡಿ ಕೊಟ್ಟರು ಅದು ನಮಗೆ ಭಕ್ಷ್ಯಭೋಜ್ಯ ಅಂತ ಹೇಳಿ ಅನ್ನಿಸ್ಕೊಳ್ತದೆ. ಹಾಗಾಗಿ ಈ ಒಂದು ಕಾಲಗಳಲ್ಲಿ ಈ ಒಂದು ಹಬ್ಬವನ್ನ ನಾವು ಹೇಳಿದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅಂತ ಹೇಳಿ ಇಲ್ಲಿ ಯಾವುದನ್ನು ನಾನು ಹೇಳ್ತಾ ಇಲ್ಲ. ನಾನೊಂದು ಖಾಲಿ ಬುರುಡೆ ಅಷ್ಟೇ. ಅದರಲ್ಲಿ ತುಂಬುವಂಥ ವಸ್ತುಗಳೆಲ್ಲ ಯಾವುದು ಅಂತ ಕೇಳಿದ್ರೆ ಋಷಿ ಪ್ರಣೀತವಾಗಿರುವಂಥದ್ದು, ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದನ್ನು ಮಾತ್ರ ಆರಿಸಿ ನಾನು ನಿಮಗೆ ತಂದು ಹೇಳ್ತೇನೆ. ಆದ್ರಿಂದ ಇದು ಯಾವುದು ನಂದೋ ಅಥವಾ ನಮ್ಮ ತಂದೆಯ ಮಾತಲ್ಲ, ಶಾಸ್ತ್ರದಲ್ಲಿ ಇವೆಲ್ಲವೂ ಉಲ್ಲೇಖ ಇದ್ದಾವೆ. ನೀವು ಈ ವ್ರತಗಳನ್ನು ಆಚರಣೆ ಮಾಡಿ ಸುಖವಾಗಿರ್ತಕ್ಕಂಥ ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಎಲ್ಲ ವೀಕ್ಷಕರಿಗೂ ಈ ಮೂಲಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರಿ ಗುರುಜಿ, ಇನ್ನು ಯಮದ್ವಿತೀಯ ಅಂತ ಹೇಳಿದ್ರೆ ಆ ಒಂದು ವಿಚಾರ ಇದೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಬಹಳ ಸೊಗಸಾಗಿ ನೀವು ಅರ್ಥವನ್ನ ತಿಳಿಸಿಕೊಟ್ಟಿದ್ದೀರಾ ಗುರುಗಳೇ. ಹಾಗೆ ಇನ್ನು ಲಕ್ಷ್ಮೀ ಪೂಜೆಯ ದಿನದಂದು ಯಾವ ನೈವೇದ್ಯವನ್ನ ಅರ್ಪಿಸಿದ್ರೆ ಶ್ರೇಷ್ಠ ಅಂತ ಹೇಳಿ? ಸರ್ವೇಶಾಂ ಸಿ ಅಂತ ಹೇಳಿದ್ರೆ, ಸರ್ವೇಶಾಂ ಅಂತ ಕೇಳಿದ್ರೆ ಸರ್ವಕಾಲಗಳಲ್ಲಿಯೂ ನೈವೇದ್ಯಕ್ಕೆ ಯೋಗ್ಯವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಮಧುರ ವಸ್ತುಗಳು. ಕೇವಲ ಮಧುರ ವಸ್ತುಗಳನ್ನೇ ನೈವೇದ್ಯ ಮಾಡ್ಬೇಕು. ಮೆಣಸಿನ್ಕಾಯಿ ಬೋಂಡ ನಾವು ನೈವೇದ್ಯಕ್ಕೆ ಹಾಕುವುದಿಲ್ಲ, ಅಥವಾ ಈ ಖಾರ ಇರುವಂತ ವಸ್ತುಗಳನ್ನ ನಾವು ಇದ್ ಮಾಡುವುದಿಲ್ಲ, ಅಥವಾ ಈ ಮನೆಯಲ್ಲೇನಾದ್ರೂ ರೈಸ್ ಬಾತ್ ಈ ತರದ್ ಮಾಡಿದ್ರೆ ಅದನ್ನ ನೈವೇದ್ಯ ಮಾಡುವುದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ ಅಲ್ಲಿ ತಮೋವರ್ಣ, ಖಾರ ಅನ್ನುವಂಥದ್ದು ಕೆಟ್ಟದ್ದು, ಖಾರ ಅನ್ನುವಂಥದ್ದು ನಮಗೆ ಸುಖವನ್ನ ಕೊಡೋದಿಲ್ಲ. ಹಾಗೆ ಮಧುರ ವಸ್ತುಗಳು ಯಾವುದು ಅಂತ ಕೇಳಿದ್ರೆ ಹಾಲಿನಿಂದ ಮಾಡಿದಂತ ಅನ್ನ ಆಗಿರಬಹುದು, ಅಥವಾ ಈ ತ್ರಿಮಧುರ ವಸ್ತುಗಳಾಗಿರಬಹುದು, ಅಥವಾ ಗುಡಾನ್ನ ಆಗಿರಬಹುದು. ಗುಡ ಅಂತ ಹೇಳಿದ್ರೆ ಬೆಲ್ಲದ ಅನ್ನ ಆಗಿರಬಹುದು, ಅಥವಾ ಈ ಮೊಸರಿನಿಂದ ಮಾಡಿದಂತ ಅನ್ನಗಳಾಗಿರ್ಬಹುದು. ಮಧುರವಾಗಿರ್ತಕ್ಕಂಥ ವಸ್ತುಗಳು ಯಾವುದನ್ನೂ ನಾವು ನೈವೇದ್ಯಾದಿಗಳನ್ನ ಮಾಡಬಹುದು. ಪೂರ್ಣವಾಗಿರ್ತಕ್ಕಂಥ ಫಲಗಳನ್ನ ನೈವೇದ್ಯ ಮಾಡಬೇಕು. ಪೂರ್ಣ ಫಲ ಯಾವುದು? ತೆಂಗಿನಕಾಯಿ ಅನ್ನುವಂಥದ್ದು ಪೂರ್ಣ ಫಲ. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇವುಗಳನ್ನು ನೈವೇದ್ಯ ಮಾಡುವಂಥದ್ದು. ಮತ್ತೆ ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯಗಳನ್ನ ಮಾಡುವಂಥದ್ದು. ಸಿಹಿ ತಿಂಡಿಗಳು ನಾವು ಏನನ್ನ ನೈವೇದ್ಯ ಮಾಡಿದ್ರು ಸಮೇತ ಧನಲಕ್ಷ್ಮಿಗೆ ಪ್ರೀತಿದಾಯಕವಾಗಿರ್ತದೆ. ಆ ಸಂದರ್ಭದಲ್ಲಿ ಕೊಡುವಂತ ದಾನಾದಿಗಳು ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ನಾವು ವಿಶೇಷ ಪಾಪಗಳನ್ನ ಹತ ಮಾಡ್ತದೆ, ಸೌಭಾಗ್ಯವನ್ನ ತಂದು ಕೊಡ್ತದೆ. ಹಾಗಾಗಿ ಇಲ್ಲಿ ಹೇಳಿರುವಂಥದ್ದು ಮಹಾಲಕ್ಷ್ಮಿಗೆ ವಿಶೇಷವಾಗಿ ಪರಮಾನ್ನ. ಪರಮಾನ್ನ ಅಂತ ಹೇಳಿದ್ರೆ
ಮೊದಲು ಅಕ್ಕಿಯನ್ನು ತೊಳೆದು ಹಾಲಿನಲ್ಲಿಯೇ, ಹಾಲಿಗೆ ಹೆಚ್ಚು ಅಂಶ ಅನ್ನುವಂಥದ್ದು, ನಾವು 2 ಭಾಗ 3 ಭಾಗ ಹಾಲನ್ನು, ಇದು ಮಾಮೂಲಿ ದಿನಗಳಲ್ಲಿ ಅನ್ನ ಮಾಡಲಿಕ್ಕೆ 3 ಲೋಟ ನೀರು ಹಾಕ್ತೇವೆ ಅಂತಾದರೆ ಈ ಸಂದರ್ಭಗಳಲ್ಲಿ ನೀರಿಗಿಂತ ಹಾಲಿನ ಪ್ರಮಾಣ ಅನ್ನುವಂಥದ್ದು ಹೆಚ್ಚಿರಬೇಕು. ಅದರಲ್ಲಿ ಹಾಲನ್ನು ಮತ್ತು ಹೆಸರುಬೇಳೆಯನ್ನು ಬೇಯಿಸಿಕೊಂಡು ನಂತರದಲ್ಲಿ ತುಪ್ಪವನ್ನು ಹಾಕಿ ಅದರಲ್ಲಿ ಬೆಲ್ಲವನ್ನು ಕರಗಿಸಿ ನಂತರದಲ್ಲಿ ಅದಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ ತುರಿಯನ್ನು ಹಾಕುವಂಥದ್ದು, ಏಲಕ್ಕಿಯನ್ನು ಹಾಕುವಂಥದ್ದು, ಗೋಡಂಬಿ, ದ್ರಾಕ್ಷಿಯನ್ನು ಹಾಕಿ ಇವೆಲ್ಲವನ್ನು ಏಕಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದನ್ನು ನೈವೇದ್ಯವಾಗಿ ಪರಮಾನ್ನ ಅಂತೇಳಿ ಹೇಳ್ತಾರೆ. ಆ ಪರಮಾನ್ನವನ್ನ ದೇವಿಗೆ ನಾವು ಪ್ರೀತಿದಾಯಕವಾಗಿರುವಂತೆ ನಾವು ಕೆಲಸವನ್ನ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಯಾಕೆ ಮಾಡುವಂತ ವಿಧಿವಿಧಾನಗಳನ್ನು ನಾ ಹೇಳಿದೆ ಅಂತ ಹೇಳಿದ್ರೆ, ಈ ಮಧುರ ವಸ್ತುಗಳ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗ್ಲಿಕ್ಕೆ. ಬೇರೆ ದಿನಗಳಲ್ಲಿ ನಾವು ಹಾಲಿನಿಂದ ನೈವೇದ್ಯ ಅಂದ್ರೆ ಬೇಯಿಸೋದಿಲ್ಲ, ನೀರಿನಿಂದನೇ ಬೇಯಿಸೋದು. ಆದ್ರೆ ಈ ಕಾಲದಲ್ಲಿ ಹಾಲಿನಿಂದನೇ ಬೇಯಿಸಬೇಕು ಅಂತ. ಯಾಕೆ ಅಂದ್ರೆ ಅದು ಅತಿ ಮಧುರವಾಗಬೇಕು. ಮಧುರ ವಸ್ತುಗಳು ಯಾವಾಗ್ಲೂ ಟೊಳ್ಳಾಗಿರ್ತದೆ. ನೀವು ಪರಮಾನ್ನವನ್ನ ಹಾಲಿನಿಂದ ಬೇಯಿಸಿದನ್ನ ಅನ್ನವನ್ನು ತಿಂದ್ರು ಅಷ್ಟೇ, ಇದೇನಿದು ಇಷ್ಟು ಮಧುರವಾಗಿದೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರ್ಬೇಕು. ನಾ ಆಗ್ಲೇ ಹೇಳಿದೆ, ಸೋಹಂಭಾವನೆ. ಮೊದಲು ನಾವು ತೃಪ್ತರಾಗ್ಬೇಕು. ಈಗ ನೀವೀಗ ದೇವರನ್ನ ಪೂಜೆ ಮಾಡ್ತೀರಿ ಅಂತ ಆದ್ರೆ ಮೊದಲು ನೀವು ಅಲಂಕಾರ ಭರಿತರಾಗ್ತೀರಿ. ನಿಮಗೆ ತೃಪ್ತಿ ಆಗುವ ತನಕ ಹೇಗೆ ಅಲಂಕಾರ ಮಾಡ್ತೀರೋ ಹಾಗೆ ನೈವೇದ್ಯಾದಿಗಳನ್ನ ಮಾಡುವಾಗ ಎಲ್ಲವೂ ಮಧುರವಾಗಿರುವಂತೆ, ಎಲ್ಲವೂ ನಾವು ತಿನ್ಲಿಕ್ಕೆ ಯೋಗ್ಯವಾಗಿರುವಂಥದ್ದೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಎಲ್ಲೋ ಒಂದು ರೋಡಲ್ಲಿ ಸಿಗ್ತದೆ ದೇವ್ರ ಪೂಜೆಗೆ ಅಂತ ಇಟ್ಟಿದ್ದು ಇದನ್ನ ಮಾಡಬಾರ್ದು. ನಾವು ಯಾವುದು ತಿನ್ಲಿಕ್ಕೆ ಎಷ್ಟು ಬ್ರ್ಯಾಂಡೆಡ್ ವಸ್ತುಗಳನ್ನು ತಗೊಳ್ತೇವೋ ಅಥವಾ ಎಷ್ಟು ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ತಗೊಳ್ತೇವೋ ಅದಕ್ಕಿಂತ 1 ಪಟ್ಟು ಹೆಚ್ಚು ಗುಣಮಟ್ಟ ಇರುವಂಥದ್ದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿಯೇ ಹೇಳುವಂಥದ್ದು, ಮೊದಲು ನಾವು ತೃಪ್ತರಾಗಿ ಭಗವಂತನಿಗೆ ತೃಪ್ತಿ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಸಿಹಿಯ ತಿಂಡಿಗಳು, ವಿಶೇಷವಾಗಿ ಅನ್ನದ ನೈವೇದ್ಯಗಳು ಅನ್ನುವಂಥದ್ದು, ಇನ್ನು ಕೆಲವರು ತಂಬಿಟ್ಟನ್ನು ಮಾಡುವವರಿದ್ದಾರೆ, ಅಥವಾ ಎಳ್ಳಿನ ಉಂಡೆಗಳನ್ನು ಮಾಡುವವರಿದ್ದಾರೆ, ಅಥವಾ ಈ ಕರಿದಂಥ ಪದಾರ್ಥಗಳನ್ನು ಮಾಡುವವರಿದ್ದಾರೆ. ಇದೆಲ್ಲದರಲ್ಲೂ ಇರುವಂಥದ್ದು ಯಾವ ವಸ್ತು? ಮಧುರವಾಗಿರ್ತಕ್ಕಂಥ ವಸ್ತುಗಳು. ಹಾಗಾಗಿ ದೇವಾನುದೇವತೆಗಳಿಗೆ ಎಲ್ಲವೂ ಸಮೇತ ತುಪ್ಪದಿಂದ ಮಾಡಿದ, ಎಣ್ಣೆ ಹಾಕಲಿಕ್ಕೆ ಇಲ್ಲ ಎಲ್ಲೋ, ತುಪ್ಪದಲ್ಲಿ ಮಾಡಿದಂಥ ವಸ್ತುಗಳು. ತುಪ್ಪ ಅನ್ನುವಂಥದ್ದು ಸಾತ್ವಿಕ ಆಹಾರ. ಸೊ ಆಜ್ಯಂ ಸುರಾಣಂ ಆಹಾರಂ, ಸುರರಿಗೆ ಆಹಾರ ಯಾವುದು ಅಂತ ಕೇಳಿದ್ರೆ ಆಜ್ಯ ಅಂತ ಹೇಳಿ. ಹಾಗಾಗಿ ಯಾವ್ಯಾವ ವಸ್ತುಗಳನ್ನು ಶುಭ ಫಲಪ್ರದ ಅಂತ ಹೇಳಿದ್ದಾರೋ ಆ ವಸ್ತುಗಳಿಂದ ಸಿದ್ಧಪಡಿಸಿದಂತಹ ಎಲ್ಲ ಸಿಹಿ ತಿಂಡಿ ನೈವೇದ್ಯಗಳು ಸಮೇತ ಭಗವತಿಗೆ, ಮಹಾಲಕ್ಷ್ಮಿಗೆ, ಅದರಲ್ಲೂ ಮಹಾಲಕ್ಷ್ಮಿ ಅನ್ನುವಂಥವಳು ತಮೋರೂಪ ಉಳ್ಳಂಥವಳು. ಹಾಗಾಗಿ ಅವಳಿಗೆಲ್ಲವೂ ಸಮೇತ ಈ ನೈವೇದ್ಯದ ವಿಚಾರಗಳಲ್ಲಿ ಈ ಇಷ್ಟು ಕೆಲಸಗಳನ್ನು ಮಾಡಿದ್ರೆ ಅವಳಿಗೆ ತೃಪ್ತರಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸರಿ ಗುರುಗಳೇ, ಇನ್ನು ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಂಗಡಿ ಪೂಜೆಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಇನ್ನು ವ್ಯಾಪಾರಸ್ಥರು ಮಾಡುವಂತಹ ಈ ಪೂಜೆಗೆ ಸರಿಯಾದ ಮುಹೂರ್ತ ಯಾವುದು, ಜೊತೆಗೆ ಯಾಕೆ ಈ ಒಂದು ಆಚರಣೆ ಬಂದಿದೆ ಅಂತ ಹೇಳಿ ನೋಡಿ. ಆಶ್ವಯುಜ ಮಾಸದಲ್ಲಿ, ಅದರಲ್ಲೂ ಕೃಷ್ಣ ಪಕ್ಷದಲ್ಲಿ, ಆಶ್ವಯುಜ ಮಾಸ ಅಂದ್ರೆ 1 ತಿಂಗಳಿಗೊಮ್ಮೆ ಬರುವಂತ, ವರ್ಷದಲ್ಲಿ 12 ತಿಂಗಳಿನಲ್ಲಿ ಆಶ್ವಯುಜ ಮಾಸ ಅನ್ನುವಂಥದ್ದು 1 ತಿಂಗಳ ಕಾಲ ಇರ್ತದೆ. ಹಾಗಾಗಿ ಅದು 1 ತಿಂಗಳು ಆಶ್ವಯುಜ ಮಾಸ. ನಂತರದಲ್ಲಿ ಕೃಷ್ಣ ಪಕ್ಷ, 15 ದಿನಕ್ಕೊಮ್ಮೆ ಪಕ್ಷಗಳು ಬದಲಾವಣೆ ಆಗ್ತದೆ. ಅದರಲ್ಲಿ ಕೃಷ್ಣ ಪಕ್ಷ ಅನ್ನುವಂಥದ್ದು ಇರಬೇಕು. ಹಾಗೆ ಯಾವ ದಿನ ಪ್ರದೋಷ ಕಾಲ ಇರ್ತದೆಯೋ, ಅರ್ಥಾತ್ ಸಂಜೆ ಕಾಲದಲ್ಲಿ ಚತುರ್ದಶಿ ಅನ್ನುವಂಥ ತಿಥಿ ಯಾವತ್ತು ಬರ್ತದೆಯೋ ಅವತ್ತಿನ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ಆ ಶಾಸ್ತ್ರಕಾರರು ಹೇಳಿರುವಂತೆ ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು ಯಾವುದು? ಲಕ್ಷ್ಮಿಯರಲ್ಲಿ ಎಷ್ಟು ಲಕ್ಷ್ಮಿಯರಿದ್ದಾರೆ? ಅಷ್ಟಲಕ್ಷ್ಮಿಯರಿದ್ದಾರೆ. ಆ ಅಷ್ಟಲಕ್ಷ್ಮಿಯರಲ್ಲಿ ಈಗ ನಾವು ದೇವಸ್ಥಾನಗಳಲ್ಲಿ ಬಿಡುವ ಉದ್ಯೋಗ ಸ್ಥಾನದಲ್ಲಿ ನಮಗೆ ಬೇಕಾಗಿರುವಂಥದ್ದು ತೆಗೆದುಕೊಂಡು ಹೋಗಿ ಧಾನ್ಯ ಲಕ್ಷ್ಮಿಯನ್ನಿಟ್ಟು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ಅಲ್ಲಿ ಧಾನ್ಯದ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ನಮಗೆ ಬೇಕಾಗಿರುವಂಥದ್ದು ಯಾವುದು? ಧನಲಕ್ಷ್ಮಿ. ಅರ್ಥಾತ್ ಅಷ್ಟಲಕ್ಷ್ಮಿಯರಲ್ಲಿ 1 ಲಕ್ಷ್ಮಿ ವಿಶೇಷವಾಗಿರುವಂಥದ್ದು. ಅದು ವಿಶೇಷವಾಗಿ ನಮ್ಮ ಐಹಿಕ ಪ್ರಪಂಚಕ್ಕೆ ಕ್ರಯ ವಿಕ್ರಯಾದಿಗಳಿಗೆ ಯಾವ ಒಂದು ಮಾರ್ಗವನ್ನು ಅನುಸರಿಸುತ್ತೇವೋ ಅದಕ್ಕೆ ಬೇಕಾಗಿರುವಂತಹ ಹಣದ ಒಂದು ಮಾಹಿತಿ ಅನ್ನುವಂಥದ್ದೇನಿದೆಯೋ ಅಥವಾ ಹಣದ ವ್ಯವಹಾರ ಅನ್ನುವಂಥದ್ದೇನಿದೆಯೋ ಅದೇ ನಮಗೆ ಪ್ರಧಾನವಾದ್ದು. ಆದ್ದರಿಂದ ಅಲ್ಲಿ ಹಣ ಅನ್ನುವಂಥದ್ದು ನಿಲ್ಲಬೇಕು, ಹಣ ಅನ್ನುವಂಥದ್ದು ನಿಲ್ಲಬೇಕನ್ನುವಂಥ ದೃಷ್ಟಿಯಿಂದ ಧನಲಕ್ಷ್ಮಿಯನ್ನೇ ನಾವು ಆವಾಹನೆ ಮಾಡಬೇಕು. ಧಾನ್ಯ ಲಕ್ಷ್ಮಿಯನ್ನ, ಸಂತಾನ ಲಕ್ಷ್ಮಿಯನ್ನ, ಧೈರ್ಯಲಕ್ಷ್ಮಿಯನ್ನ, ಯಾವ ಲಕ್ಷ್ಮಿಯನ್ನು ನಾವೆಲ್ಲ ಆರಾಧನೆ ಮಾಡೋದಿಲ್ಲ. ಕೇವಲ ಧನಲಕ್ಷ್ಮಿಯನ್ನ ಅವತ್ತಿನ ಕಾಲಘಟ್ಟದಲ್ಲಿ ನಾವು ಆಚರಣೆಯನ್ನು ಮಾಡಬೇಕು. ಆದರೆ ಈ ಆಚರಣೆಯನ್ನ ಮಾಡಲಿಕ್ಕೆ ಸಮಯ ಯಾವುದು, ಶುಭವಾಗಿರ್ತಕ್ಕಂಥ ಮುಹೂರ್ತ ಯಾವುದಿದೆ ಅನ್ನುವಂಥದ್ದು ನೋಡಿದಾಗ ಇಲ್ಲಿ
ಸಂಜೆ ಸೋಮವಾರ ಸಂಜೆ 6ರಿಂದ 7 ಗಂಟೆ 45 ನಿಮಿಷ 6 ಗಂಟೆಯಿಂದ 7 ಗಂಟೆ 45 ನಿಮಿಷದ ಕಾಲ ಈ ಒಂದು ಮುಹೂರ್ತ ಅನ್ನುವಂಥದ್ದು ಇರ್ತದೆ. ಆದ್ರಿಂದ ಈ ಒಂದು ಸಮಯದಲ್ಲಿ ಪೂರ್ಣವಾಗಿ ಧನಲಕ್ಷ್ಮಿಯನ್ನ ನೀವು ಆರಾಧನೆ ಮಾಡುವಂಥದ್ದು, ಅರ್ಚಿಸುವಂಥದ್ದು ಎಲ್ಲವೂ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಭಕ್ತರಿಗೆ ತನ್ನ ತಾಯಿ ಅನುಗ್ರಹ ಮಾಡುವಂತಹ ಕಾಲ. ಯಾಕೆ ಅಂತ ಕೇಳಿದ್ರೆ ಮತ್ತೆ ಮತ್ತೆ ನಾವು ಒಂದೇ ಉದಾಹರಣೆ ತಗೊಳ್ಳೋದು, 50% ಆಫ್ ಇದ್ದಾಗಲೇ ಜನ ನುಗ್ಗುದು. ಏನಂತ ಕೇಳಿದ್ರೆ ನುಗ್ಗಿ ಜಾಸ್ತಿ ಹೆಚ್ಚು ಆರ್ಡರ್ ಮಾಡಿ ತಗೊಂಡು ಬಂದ್ಬಿಡ್ಬೋದು. ಹಾಗೆ ನಾನು ಆಗ್ಲೇ ಯಾಕೆ ಆಶ್ವಯುಜ ಮಾಸ ಅಂದ್ರೆ ಎಷ್ಟು ಮಾಸದಲ್ಲಿ ಯಾವ್ದು ಮಾಸ ಅದು ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ, ಈ ವರ್ಷದಲ್ಲಿ ಈ ಮುಹೂರ್ತ ಬರುವಂಥದ್ದು ಕೇವಲ ಒಂದು ಬಾರಿ. ಯಾವುದು? ಈ ಧನಲಕ್ಷ್ಮಿ ಅನುಗ್ರಹಕಾರಕಳಾಗಿರ್ತಾಳೆ ಅಂತ ಹೇಳಿದ್ರೆ ಆ ಪ್ರದೋಷ ಕಾಲದಲ್ಲಿ ಹೆಚ್ಚು ಫಲ. ಆ ಫಲದಲ್ಲಿ ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಯಾವ ದಿನ ಪ್ರದೋಷ ಇರ್ತದೆಯೋ ಅವತ್ತು ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಆಚರಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಮುಹೂರ್ತಗಳು ಅನ್ನುವಂಥದ್ದು ಕೂಡ್ಕೊಂಡಿರ್ತದೆ. ಆ ಕಾಲದಲ್ಲಿ ತಾಯಿ ಅನುಗ್ರಹಪ್ರದಳಾಗಿರ್ತಾಳೆ ಮತ್ತೆ ಭಕ್ತರಿಗೆ ಯಥೇಚ್ಛವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡುವಂಥ ಮನಸ್ಥಿತಿಯನ್ನು ಹೊಂದಿರ್ತಾಳೆ. ಆದ್ದರಿಂದ ಈ ಸಮಯ ಅನ್ನುವಂಥದ್ದು ಬಹಳ ಒಳ್ಳೆಯ ಸಮಯ. ಹೇಗೆ ನಾವು 50% ಆಫ್ ಬರ್ತಿದ್ದಂಗೆ ಊಟ ತಿಂಡಿ ಸ್ನಾನ ಎಲ್ಲ ಬಿಟ್ಟು ಆರ್ಡರ್ ಮಾಡ್ತಾ ಕೂತ್ಕೊಳ್ತೇವೆಯೋ, ಹಾಗೆ ಈ ಒಂದು ಸೋಮವಾರ ಸಂಜೆ 6ರಿಂದ 7:45 ತನಕವೂ ಸಮೇತ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ನೀವು ದೇವರನ್ನ ಸ್ತುತಿಸಿ, ಮೊಬೈಲಲ್ಲಿ ಹಾಡು ಹಾಕ್ಬಿಟ್ಟಿಡುವುದಕ್ಕಿಂತ ನೀವು ಆ ಹಾಡನ್ನು ಓದಿ ಸಾಕು. ಆಗ್ಲಿಲ್ಲ ಅಂತ ಹೇಳಿದ್ರು ಓದುವಂಥದ್ದಾದ್ರೂ ಮಾಡಿ. ಯಾಕೆ ಅಂತ ಕೇಳಿದ್ರೆ ಅದೊಂದು ನಿಮಗೆ 6ರಿಂದ 6:40 7:45 ತನಕ ಅನುಗ್ರಹ ಕಾಲ, ಅದು ಪ್ರದೋಷ ಕಾಲ. ಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಸ್ತುತಿಸಿ, ಲಕ್ಷ್ಮಿಯ ಶೋಭಾನ ಮಂತ್ರಗಳನ್ನು ಸ್ತುತಿಸಿ, ಹಾಗೆ ಲಕ್ಷ್ಮಿಯನ್ನ ವಿಧ ವಿಧವಾಗಿ ಅರ್ಚನೆ ಮಾಡಿ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇತ್ಯಾದಿಗಳನ್ನು ಮಾಡಿ ಸ್ತುತಿಸುವಂಥದ್ದು ಮಾಡಿ. ಹೀಗೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ದಾರಿದ್ರ್ಯ ಅನ್ನುವಂಥದ್ದು ನಾಶ ಆಗುವಂಥ ಮುಖಾಂತರವಾಗಿ ಸ್ಥಿರಲಕ್ಷ್ಮಿ ಅನ್ನುವಂಥದ್ದು ಆ ಸಾನ್ನಿಧ್ಯ ಭಾಗದಲ್ಲಿ ಉಂಟಾಗ್ತದೆ. ಚಂಚಲ ಲಕ್ಷ್ಮಿ ಅನ್ನುವಂಥದ್ದು ನಿವಾರಣೆ ಆಗಿ ಸ್ಥಿರವಾಗಿರ್ತಕ್ಕಂಥ ಲಕ್ಷ್ಮಿ ಅನ್ನುವಂಥವಳು ಅಲ್ಲಿ ತಾಂಡವವನ್ನು ಆಡ್ತಾಳೆ ಅನ್ನುವಂಥ ದೃಷ್ಟಿ. ಹಾಗೆ ನಂತರದಲ್ಲಿ ಈ ಪೂಜಾದಿಗಳು ಅನ್ನುವಂಥದ್ದೆಲ್ಲ ಆದ್ರ ಮೇಲೆ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಆ ದೇವಿಯ ಅಸ್ತ್ರಮಂತ್ರ ದೇವತೆಗಳನ್ನು ಅದಕ್ಕೆ ಆವಾಹನೆ ಮಾಡಿ ಅವುಗಳನ್ನು ಸುತ್ತು ಬರೆಸಿ ಒಡೆಯುವಂಥದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಶುಭ ಫಲಗಳನ್ನು ಕೊಡ್ತದೆ. ಬೇರೆ ದಿನಗಳಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ರು ಕೂಡಲೇ ಸತ್ಯನಾರಾಯಣ ಪೂಜೆ ಮಾಡ್ತೇವೆ ದೇವತಾನುಗ್ರಹಕ್ಕೆ. ಕುಂಬಳಕಾಯಿ ಒಡೆಯೋದಿಲ್ಲ. ಕುಂಬಳಕಾಯಿ ಒಡೆಯುವಂಥದ್ದು ಸಂಜೆ ಕಾಲದಲ್ಲೇ ಒಡೆಯುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಮಹಾಲಕ್ಷ್ಮಿ ಅನ್ನುವಂಥವಳು ರಾಜಸ ರೂಪ, ಅವಳು ಸಾತ್ವಿಕ ರೂಪ ಅಲ್ಲ. ಸರಸ್ವತಿ ಆದರೆ ಸಾತ್ವಿಕ ರೂಪ, ಮಹಾಲಕ್ಷ್ಮಿ ಅನ್ನುವಂಥವಳು ರಜೋಗುಣ ಉಳ್ಳಂಥವಳು. ಹಾಗಾಗಿ ಅವಳಲ್ಲಿ ವಿಶೇಷವಾಗಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂಥ ಯೋಗವೂ ಇದೆ, ಸಾತ್ವಿಕಳಾಗಿ ಅನುಗ್ರಹ ಮಾಡುವಂಥ ಶಕ್ತಿಯೂ ಇದೆ. ಅವಳು ರೌದ್ರಕ್ಕೂ ತೆಗೆದುಕೊಂಡು ಹೋಗ್ಲಿಕ್ಕೆ ಗೊತ್ತಿರ್ತದೆ, ಸಾತ್ವಿಕ ರೂಪದಲ್ಲೂ ಅನುಗ್ರಹ ಮಾಡಲಿಕ್ಕೆ ಅವಳು ಗೊತ್ತಿರ್ತದೆ. ಈ ರಜೋ ರೂಪಗಳು ಆದ್ರಿಂದ ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಈ ಕುಂಬಳಕಾಯಿಯ ದೀಪವನ್ನು ಒಡೆಯೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಹೆಚ್ಚು ನಮ್ಮ ಇರದಲ್ಲಿ ಆಲಯದಲ್ಲಿರುವಂಥ ದೃಷ್ಟಿದೋಷಗಳು, ಯಾರು ನೋಡಪ್ಪ ಎಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾನೆ ಅಥವಾ ಎಷ್ಟೋ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ದಾನೆ ಅನ್ನುವಂಥದ್ದು ದೃಷ್ಟಿದೋಷಗಳಿರ್ತದೆ. ಆ ದೃಷ್ಟಿದೋಷಗಳೆಲ್ಲವೂ ಸಮೇತ ಈ ಒಂದು ಧನಲಕ್ಷ್ಮಿಯ ಪೂಜೆಯನ್ನು ಮಾಡಿ ಕೂಷ್ಮಾಂಡ ಛೇದನವನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಆ ಎಲ್ಲ ದೋಷಗಳು ಹೋಗಿ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ಆ ಕ್ಷೇತ್ರದಲ್ಲಿ ಸ್ಥಾಪಿತವಾಗ್ತದೆ ಅಂತೆ. ಹಾಗಾಗಿ ಈ ಸಂದರ್ಭಗಳಲ್ಲಿ ಈ ಪೂಜೆಗಳನ್ನು ಮಾಡುವಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಸಮೇತ ಅದು ಸತ್ಯವಾದದ್ದು ಆದ್ದರಿಂದ ಆ ಎಲ್ಲ ವ್ರತವನ್ನು ನಾವು ಹೇಳಿದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಉತ್ತಮ. ಆಡಂಬರಕ್ಕಾಗಿ ಯಾವುದನ್ನು ಮಾಡೋದಕ್ಕಿಂತ ಶಾಸ್ತ್ರೀಯವಾಗಿ ಮಾಡಿ ಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಮುಖಾಂತರವಾಗಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರಿ ಗುರುಜಿ, ಇನ್ನು ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವಿಳ್ಯದೆಲೆಯಿಂದಲೂ ಕೂಡ ಅಲಂಕಾರವನ್ನ ಮಾಡಲಾಗುತ್ತೆ. ವಿಳ್ಯದೆಲೆ ಹಾಗೂ ಅಡಿಕೆಗಳನ್ನ ಇಡ್ತಾರೆ. ಎಷ್ಟು ಎಲೆಗಳನ್ನ ಕಳಸಕ್ಕಾಗಿ ಬಳಕೆ ಮಾಡಬಹುದು ಅಥವಾ ಯಾಕೆ ಆ ವಿಳ್ಯದೆಲೆ ಅನ್ನೋದು ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ? ಇಲ್ಲಿ ವೀಳ್ಯದೆಲೆ ಅನ್ನುವಂಥದ್ದು, ತಾಂಬೂಲ ಅನ್ನುವಂಥದ್ದು, ನಾಗವಲ್ಲಿ ಅನ್ನುವಂಥದ್ದು ಇವೆಲ್ಲವೂ ವೀಳ್ಯದೆಲೆಗೆ ಬಳಸುವಂಥ ಪದಗಳೇ ಆಗಿದೆ.
ಪಂಚಮಂ ಕಾರ್ಯಸಿದ್ಧಿ ಅನ್ನುವಂಥದ್ದು. ಏನು ಅಂತ ಕೇಳಿದ್ರೆ ವೀಳ್ಯದೆಲೆ ಸ್ವಲ್ಪ ಅಗಲವಾಗಿರುವಂತ ಕಾರಣದಿಂದ ಕಲಶಕ್ಕೆ ವೀಳ್ಯದೆಲೆಯನ್ನೇ ಇಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತದ್ದು ಯಾವುದು ಅಂತ ಕೇಳಿದ್ರೆ ಪಂಚಪಲ್ಲವಾನಿ ಅಂತ ಹೇಳಿದ್ರೆ, ಪಂಚಪಲ್ಲವಾನಿ ಅಂತ ಹೇಳಿದ್ರೆ ತೊಗಟೆಗೆ ಪಲ್ಲವಾನಿ ಅಂತ ಹೇಳ್ತಾರೆ. ಅದರಲ್ಲಿ ಮಾವಿನ ಸೊಪ್ಪಾಗಿರ್ಬಹುದು, ಹಲಸಿನ ಸೊಪ್ಪಾಗಿರ್ಬಹುದು, ಅರಳಿ ಆಗಿರಬಹುದು, ನಂತರದಲ್ಲಿ ವೀಳ್ಯದೆಲೆ ಆಗಿರಬಹುದು, ಈ ಎಲ್ಲ ಏನು ತೊಗಟೆಗಳು ಅನ್ನುವಂಥದ್ದಿದೆ. ಈ ಎಲ್ಲ ತೊಗಟೆಗಳು ಸಮೇತ ದೇವರ ವಿಗ್ರಹಕ್ಕೆ ಕೇಶ ಸ್ವರೂಪವೇ ಇತಿ ಪಂಚಪಹ ಪಲ್ಲವಹ ಅಂತ ಹೇಳಿದ್ರೆ ದೇವರಿಗೆ ಕೇಶ ಯಾವುದು ಅಂತ ಕೇಳಿದ್ರೆ ನಾವಿಡುವಂತಹ ಪಲ್ಲವಗಳೇ ಕೇಶರಾಶಿ ಅಂತ. ದೇವರಿಗೆ ಕೇಶರಾಶಿ ಅಂತ ನಾವು ಬೇರೆ ಇಡ್ಬೇಕಂತಿಲ್ಲ. ಈ ಕಲಶ ಇಟ್ಟಾಗ ಏನು ವೀಳ್ಯದೆಲೆ ನೀವು ಹೇಳಿದ್ರೆ 5 ಇಡ್ಬೇಕಾ 6 ಇಡ್ಬೇಕಾ ಅನ್ನುವಂಥದ್ದು ಅದು ಹೆಚ್ಚಿರ್ಬೇಕಂತೆ. ಅಂತ ಹೇಳಿದ್ರೆ ಆ ಒಂದು ಕಲಶವನ್ನಿಟ್ಟಾಗ ಆ ಕಲಶದೊಳಗಡೆ ಇಟ್ಟಾಗ ಬೇರೆ ಯಾವ ವಸ್ತುಗಳು ಒಳಗಡೆ ಹೋಗ್ಲಿಕ್ಕೆ ಆಗದೇ ಇರೋಷ್ಟು ಸಂಪತ್ಭರಿತ ಅಂತ ಹೇಳಿದ್ರೆ ಅದು ತುಂಬಿರಬೇಕು ಅಂತ ಹೇಳಿ. ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಣಸಿ ಎಲೆಯನ್ನು ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಒಂದು ತೊಗಟೆಯನ್ನು ಕಿತ್ತಾಗ ನಮಗೆ ಪೂರ್ಣವಾಗಿ ಸಿಗ್ತದೆಯೋ ಅದೇ ತೊಗಟೆಯನ್ನ ಶುಭ್ರ ಮಾಡಿ ಅದರೊಳಗಡೆ ಇಡುವಂಥದ್ದು ಸೂಕ್ತತೆ. ಆದ್ರೆ ವೀಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಇರ್ತದೆ. ಆದ್ರಿಂದ ವೀಳ್ಯದೆಲೆಯ ಅಲಂಕಾರಗಳಾಗಿರಬಹುದು ಅಥವಾ ಬುಡದಲ್ಲಿ ಕುಂಕುಮಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ವೀಳ್ಯದೆಲೆಯನ್ನು ಯಾಕೆ ಇಟ್ಕೊಳ್ತೇವೆ ಅಂತ ಕೇಳಿದ್ರೆ ಆ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಅದರಲ್ಲೇ ಇರೋದ್ರ ಕಾರಣದಿಂದ ವೀಳ್ಯದೆಲೆಯನ್ನು ಪೂಜೆಗಳಲ್ಲಿ ಬಳಸ್ತಾರೆ. ಮತ್ತೆ ತಾಂಬೂಲ ಅನ್ನುವಂಥದ್ದು, ತಾಂಬೂಲದಲ್ಲಿ ಬಹಳಷ್ಟು ವಿಶೇಷ ಇದೆ. ಅದನ್ನ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಒಂದು 3 ಎಪಿಸೋಡ್ ಮಾತಾಡ್ಬೋದು. ಯಾರಿಗೆ ಎಷ್ಟು ವೀಳ್ಯದೆಲೆಯನ್ನು ಕೊಟ್ಟು ನಮಸ್ಕಾರ ಮಾಡಬೇಕು, ದೇವರಿಗೆ ಎಷ್ಟು ವೀಳ್ಯದೆಲೆಯನ್ನು ಇಡಬೇಕು ಅನ್ನುವಂಥದ್ದೆಲ್ಲ ಹೇಳಿದ್ದಾರೆ. ಸಾಮಾನ್ಯವಾಗಿ ಪಂಚಮಂ ಕಾರ್ಯಸಿದ್ಧಿ 5 ವೀಳ್ಯದೆಲೆಗಳನ್ನು ಇಡುವಂಥದ್ದು ಬಹಳಷ್ಟು ವಿಶೇಷ. ಇನ್ನು ಅಡಿಕೆಗೆ ಲೆಕ್ಕ ಹಾಕಬೇಕಂತಿಲ್ಲ. ಒಂದು ಅಡಿಕೆಯನ್ನಿಟ್ಟರೆ ಅದು ವಾಮ ಆಗ್ತದೆ. ಆದ್ರಿಂದ ಜೋಡಿ 2 ತಾಂಬೂಲಾದಿಗಳನ್ನ ಇಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ಇಲ್ಲಿ ನಮ್ಮ ಅಭಿಪ್ರಾಯ. ಸರಿ ಗುರುಜಿ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಲಕ್ಷ್ಮೀ ಪೂಜೆಯ ಕುರಿತಂತೆ ಬಹಳಷ್ಟು ಅರ್ಥಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಲಕ್ಷ್ಮೀ ಪೂಜೆ ಮಾಡುವಂತಹ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದರ ಕುರಿತಂತೆ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.